ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನದ ನ್ಯೂಸ್ ಪೇಪರಲ್ಲಿ ಬಂದಂತಹ ಒಂದು ಸುದ್ದಿ, ಏಕೆಂದರೆ ತುಂಬ ದಿನದಿಂದ ಒಂದಷ್ಟು ರೂಮರ್ಸ್ ಓಡಾಡ್ತಾ ಇತ್ತು. ಎರಡನೇ ಪರೀಕ್ಷೆ ಅಂದರೆ PUC 2 ಎರಡನೇ ಪರೀಕ್ಷೆಯಲ್ಲಿ ಬಂದಂತಹ ಅಂಕಗಳನ್ನು KEಯವರು CET ರಿಸಲ್ಟ್ ಕೊಡ್ತಾರಲ್ಲ ಅದಕ್ಕೆ ಪರಿಗಣಿಸುವುದಿಲ್ಲ ಎಂಬ ವದಂತಿಗಳು ಓಡಾಡ್ತಾ ಇತ್ತು. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ KEA ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಪ್ರಸನ್ನ ಅವರು ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಇದು ನ್ಯೂಸ್ ಪೇಪರಲ್ಲಿ ಈ ದಿನ ಬಂದಿದೆ. ನೋಡೋಣ ಏನಿದೆ ಇದು ಅಂತ. ದ್ವಿತೀಯ PU ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕವೋ ಅದನ್ನೇ CET ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು. ಸೊ ಪರೀಕ್ಷೆ 1 ಆಗೋಯ್ತು, ರಿಸಲ್ಟ್ ಬಂದಾಯಿತು. ಪರೀಕ್ಷೆ 2 ಅಲ್ಲಿ ಏನಾದರೂ ನೀವು ಇಂಪ್ರೂವ್ಮೆಂಟ್ಗೆ ಏನಾದರೂ ಹೋಗಿ ಮತ್ತೆ ಏನಾದರೂ ಎಕ್ಸಾಮ್ ತಗೊಂಡಿದ್ರೆ ನಿಮಗೆ ಯಾವ್ದು ಜಾಸ್ತಿ ಬಂದಿರುತ್ತೋ, PUC 1ನಲ್ಲಿ ಯಾವುದು ಜಾಸ್ತಿ ಬಂದಿರುತ್ತೋ ಇಲ್ಲ PUC 2 ಅಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾವುದು ಅತ್ಯಧಿಕವೋ ಅದನ್ನೇ CET ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು. ಈ ವಿಷಯದಲ್ಲಿ ಗೊಂದಲ ಬೇಡ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಎರಡನೇ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಅಂತಹವರಿಗೆ ಕಳೆದ ವರ್ಷದಂತೆ ಎರಡೂ ಪರೀಕ್ಷೆಗಳಲ್ಲಿ ಪಡೆದ ಅತ್ಯಧಿಕ ಅಂಕಗಳನ್ನು CET ರ್ಯಾಂಕ್ಗೆ ಪರಿಗಣಿಸಲಾಗುತ್ತದೆ. ನಿಮಗೆ ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಅದರಲ್ಲಿ ಎರಡರಲ್ಲಿ ಯಾವುದ್ರಲ್ಲಿ ಜಾಸ್ತಿ ಬಂದಿರುತ್ತೋ ಆ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ CET ರ್ಯಾಂಕ್ ಕೊಡೋದಕ್ಕೆ. ದ್ವಿತೀಯ PUC ಎರಡೂ ಪರೀಕ್ಷೆಗಳ ಫಲಿತಾಂಶ ಬಂದ ನಂತರವೇ CET ಫಲಿತಾಂಶ ಪ್ರಕಟಿಸಲಾಗುವುದು. ಸೆಕೆಂಡ್ ರಿಸಲ್ಟ್, ದ್ವಿತೀಯ PUCಯ ಎರಡೂ ಪರೀಕ್ಷೆಗಳ ಫಲಿತಾಂಶ ಬಂದ ನಂತರವೇ CET ಫಲಿತಾಂಶ ಪ್ರಕಟಿಸಲಾಗುವುದು. CET ರಿಸಲ್ಟ್ ಬರೋದು ಎರಡು ಎಕ್ಸಾಮ್ ಆಗಬೇಕು. ಪರೀಕ್ಷೆ 1 ಮತ್ತು ಪರೀಕ್ಷೆ 2. ಪರೀಕ್ಷೆ 1 ಆಗೋಗಿದೆ, ಈಗ ಪರೀಕ್ಷೆ 2 ಆದಮೇಲೆ ರಿಸಲ್ಟ್ ಬಂದಾದ ಮೇಲೆ ಮಾತ್ರ CET ರಿಸಲ್ಟ್ ಕೊಡ್ತಾರೆ. ಆ CET ರಿಸಲ್ಟ್ ಕನ್ಸಿಡರ್ ಮಾಡ್ಕೊಳ್ಳೋದು ಹೈಯೆಸ್ಟ್ ಮಾರ್ಕ್ಸ್ ಯಾವುದ್ರಲ್ಲಿ ಬಂದಿರುತ್ತೋ ಅದರಲ್ಲಿ. ಹೀಗಾಗಿ ಎರಡನೇ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದಿಲ್ಲ ಎಂಬ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು KEA ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ತಿಳಿಸಿದ್ದಾರೆ. ನಂದು ಯೂಟ್ಯೂಬ್ ಚಾನಲಲ್ಲೂ ಸಹ ಒಂದಷ್ಟು ಜನ ಕೇಳ್ತಿದ್ರು, ಸೆಕೆಂಡ್ ಎಕ್ಸಾಮಲ್ಲಿ ಬರುವಂಥ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ, ಇಲ್ಲ ಕೌನ್ಸಿಲಿಂಗ್ ಕನ್ಸಿಡರ್ ಮಾಡೋದಿಲ್ಲ, ಕ್ಲಾರಿಫಿಕೇಶನ್ ಕೊಡಿ ಅಂತ. ಅದಕ್ಕೆ ಪ್ರಸನ್ನ ಅವರೇ ಕಾರ್ಯನಿರ್ವಾಹಕ ನಿರ್ದೇಶಕರು KEA ಅವರೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗಾಗಿ ಏನು ತಲೆ ಕೆಡಿಸ್ಕೋಬೇಡಿ. ನೀವೇನಾದರೂ ಪರೀಕ್ಷೆ 2 ಬರೀತಾ ಇದ್ದರೆ ಸೊ ಯಾವುದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅದು ಕನ್ಸಿಡರ್ ಮಾಡ್ಕೋತಾರೆ. ಅದೇ ಮಾರ್ಕ್ಸ್ನೇ ನಿಮಗೆ CET ರ್ಯಾಂಕ್ ಕೊಡೋದಕ್ಕೂ ಸಹ ಕನ್ಸಿಡರ್ ಮಾಡ್ಕೋತಾರೆ. ಹೋಪ್ ದಿಸ್ ಇಸ್ ಕ್ಲಿಯರ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್.